ಜೆಪಿ ನಗರ 7ನೇ ಹಾಗೂ 8ನೇ ಹಂತದ ತ್ರಿಮತಸ್ಥ ವಿಪ್ರ ವೃಂದದ ವತಿಯಿಂದ ಕಳೆದ 16 ವರ್ಷಗಳಿಂದ ಸಮಾಜಮುಖಿ ಕಾರ್ಯಕ್ರಮಗಳು ನಡೆಯುತ್ತಿದ್ದು, ಈ ಬಾರಿಯೂ 16ನೇ ವರ್ಷದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತು. ಈ ವರ್ಷ 10ನೇ ತರಗತಿಯ 25 ಹಾಗೂ ಪಿಯುಸಿಯ 35 ಸಾಧಕ ವಿದ್ಯಾರ್ಥಿಗಳನ್ನು ಗುರುತಿಸಿ ಸನ್ಮಾನಿಸಿ ಪ್ರೋತ್ಸಾಹಧನ ವಿತರಿಸಲಾಯಿತು. ಮುಖ್ಯ ಅತಿಥಿ ನಿವೃತ್ತ ಶಿಕ್ಷಣ ತಜ್ಞ ಶ್ರೀ ರಾಜಾರಾವ್, ವಿಪ್ರ ವೃಂದದ ಅಧ್ಯಕ್ಷ ಬೆಳವಾಡಿ ನಾಗರಾಜ್ ಹಾಗೂ ಸಮಿತಿ ಸದಸ್ಯರು ದೀಪ ಬೆಳಗಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಮುಖ್ಯ ಅತಿಥಿ ರಾಜಾರಾವ್ ಅವರು 4 ಪಿಗಳಾದ ಪುರಸ್ಕಾರ, ಪ್ರೈಸ್, ಆಸಕ್ತಿ, ಪ್ಯಾಷನ್, ಛಲ, ಪರ್ಸಿವರೆನ್ಸ್ ಮತ್ತು ಪೋಷಣೆ, ಪೇರೆಂಟಿಂಗ್ ಮಹತ್ವವನ್ನು ಎಲ್ಲರೂ ಅರಿಯಬೇಕು. ಆಗ ಸಮಾಜ, ದೇಶ ಅಭಿವೃದ್ಧಿಯಾಗಲು ಸಾಧ್ಯ ಎಂದರು. ಸುಮಾರು 15 ವರ್ಷಗಳಿಂದ ನಾನು ಸಂಘದಲ್ಲಿದ್ದೀನಿ, ಇನ್ನೂ ಹೆಚ್ಚಿಗೆ ಇದ್ದೀನಿ. ಈ ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿ ನಡೀತಾ ಇದೆ. ನಾವು ಪ್ರತಿಭಾ ಪುರಸ್ಕಾರದ ಜೊತೆಗೆ ವಿಪ್ರರನ್ನ ಗುರುತಿಸಿ ಅವರಿಗೆ ಸಮಾಜಮುಖಿಯಾಗಿ ನಾವು ಕೈ ಜೋಡಿಸ್ತಾ ಇದ್ದೀವಿ. ತುಂಬಾ ನನಗೆ ಸಂತೋಷ ಆಗ್ತಾ ಇದೆ. ಮತ್ತು ಇಲ್ಲಿ ನಡೆದಿರ್ತಕ್ಕಂಥ ನಮ್ಮ ಸದಸ್ಯರೆಲ್ಲ ತುಂಬಾ ಸಹಕಾರನ ನೀಡ್ತಾ ಇದ್ದಾರೆ. ಅವರು ನೀಡ್ತಾ ಇರೋ ಸಹಕಾರದಿಂದ ನಾವು ಇಂಥ ಕಾರ್ಯಕ್ರಮಗಳನ್ನ ನಡೆಸ್ತಾ ಇದ್ದೀವಿ. ಶಾಸಕ ಕೃಷ್ಣಪ್ಪ ಮಾತನಾಡಿ, ಮಕ್ಕಳು ಹೆಚ್ಚಿನ ಅಂಕ ಗಳಿಸಲು ಕಾರಣರಾದ ಪೋಷಕರನ್ನ ಅಭಿನಂದಿಸಿದ್ರು. ಮುಂದುವರೆದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದ ಅವರು, ನೀವು ವಿದೇಶಕ್ಕೆ ಹೋಗಿ, ಆದರೆ ಮತ್ತೆ ಬೆಂಗಳೂರಿಗೆ ಮರಳಿ ಬನ್ನಿ. ಕೇವಲ ಹಣದಿಂದ ತಂದೆ ತಾಯಿ ನೆಮ್ಮದಿ ಸಿಗುವುದಿಲ್ಲ. ಅವರನ್ನ ಮರೆಯದೆ ಪ್ರೀತಿಯಿಂದ ಆರೈಕೆ ಮಾಡುವುದು ಪೋಷಕರಿಗೆ ನಿಜವಾದ ನೆಮ್ಮದಿ ನೀಡುತ್ತದೆ ಎಂದು ವಿದ್ಯಾರ್ಥಿಗಳಿಗೆ ಜವಾಬ್ದಾರಿಯ ಎಚ್ಚರಿಕೆ ನೀಡಿದರು. ಇವತ್ತಿನ ದಿನ ಯುವಕರಿಗೆ ಒಂದು ರೀತಿ ಪ್ರತಿಭಾ ಪುರಸ್ಕಾರದಿಂದ ಅವ್ರಿಗೆ ಉತ್ಸಾಹ ಆಗತ್ತೆ. ಅವ್ರ ತಂದೆ ತಾಯಿಗೆ ಇಲ್ಲಂತ ಸಂತೋಷ ಆಗತ್ತೆ. ನನ್ನ ಮಗ ಇಷ್ಟು ದಿನದ ಮುಂದೆ ಇಷ್ಟೊಂದು ಮಾರ್ಕ್ಸ್ ತೆಗೆದಿದ್ದಾನೆ ಅಂತ. ಮುಂದಿನ ದಿನದಲ್ಲಿ ಇನ್ನ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ಕೊಡ್ದಂಗಾಗತ್ತೆ. ಇದು ನಿರಂತರವಾಗಿ ಮಾಡ್ತಿದ್ರೆ ಅವರೆಲ್ಲರಿಗೂ ಶುಭ ಆಗ್ತದೆ. ಸರ್ಕಾರಗಳು ಈ ಹಿಂದೆ ಸ್ಕಾಲರ್ಶಿಪ್ ಕೊಟ್ಟು ಪ್ರೋತ್ಸಾಹ ಮಾಡ್ತಿದ್ರು ಮಕ್ಕಳನ್ನ. ಈಗ ಸಂಘ ಸಂಸ್ಥೆಗಳೇ ಸಮುದಾಯದ ವಚನ ಮಾಡ್ತಾರೆ. ಎಷ್ಟು ಖುಷಿ ತಂದಿರುತ್ತೆ. ಸರ್ಕಾರದ ಕೆಲಸ ಮಾಡುತ್ತೆ. ಸಂಘ ಸಂಸ್ಥೆಗಳು ಯಾವಾಗಲೂ ಪರ್ಮನೆಂಟ್ ಆಗಿ ಮಾಡುತ್ತೆ. ಅದರಿಂದ ಸಂಘ ಸಂಸ್ಥೆಗಳಿಗೂ ಒಳ್ಳೇದಾಗಬೇಕು, ಸರ್ಕಾರಕ್ಕೂ ಒಳ್ಳೇದಾಗಬೇಕು. ತಾವ್ ಹೇಳಿದ್ರಿ ಈ ಮಕ್ಕಳು ಚೆನ್ನಾಗಿ ಓದಿ ಸರ್ಕಾರಿ ಶಾಲೆ ಮಕ್ಕಳಿಗೆ ಮುಂದಕ್ಕೆ ಇದನ್ನ ಮಾಡಿ ಅಂತ ಹೇಳಿದ್ರೆ ಅದಕ್ಕೆ ಈಗ ಏನಾಗತ್ತೆ, ಇವತ್ತಿನ ದಿನ ಇಷ್ಟು ಮಾರ್ಕ್ಸ್ ತಗೊಂಡಿರೋಂತ ಮಕ್ಕಳು ಅವ್ರಿಗೆ ಸಮಯ ಸಿಕ್ಕಿದಾಗ ಗೌರ್ಮೆಂಟ್ ಶಾಲೆಗೆ ಹೋಗಿ ನಾನು ಇಷ್ಟು ಮಾರ್ಕ್ಸ್ ತೆಗ್ದಿದ್ದೀನಿ, ನೀವು ತೆಗೀರಿ ಅಂತ ಒಂದು ಹಿತ ನುಡಿ ಏನ ಹೇಳಿದ್ರೆ ಒಂದ್ ರೀತಿ ಪ್ರೋತ್ಸಾಹ. ವೇದಿಕೆಯಲ್ಲಿ ಅಧ್ಯಕ್ಷ ಬೆಳವಾಡಿ ನಾಗರಾಜ್ ಸೇರಿದಂತೆ ದಾನಿಗಳು ಸಾಗರ ಹೊಳ್ಳ, ಡಾಕ್ಟರ್ ವಿವೇಕ್ ಶೆಣೈ, ಜೆಡಿಎಸ್ ಮುಖಂಡ ಎಚ್.ಸಿ. ಕೃಷ್ಣ, ಬಿಜೆಪಿ ಮುಖಂಡರಾದ ಜಯರಾಮ್, ಟಿ. ನಾರಾಯಣ್, ಕೆ. ಸೋಮಶೇಖರ್ ಹಾಗೂ ವಿಪ್ರ ವೃಂದದ ಪದಾಧಿಕಾರಿಗಳಾದ ರವಿಕುಮಾರ್ ಕೆಎನ್, ಶಶಿಪ್ರಭಾ ಉದಯಕುಮಾರ್, ಅನಂತ ಪದ್ಮನಾಭ, ಸುಬ್ರಮಣಿ ಮತ್ತು ವೆಂಕಟಾಚಲಪತಿ ಉಪಸ್ಥಿತರಿದ್ದರು. ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕೊಟ್ಟಿದ್ರಿ. ಸೊ ಏನ್ ಹೇಳ್ತೀರಿ ಈ ಸಂದರ್ಭದಲ್ಲಿ ಹೇಳೋದೇನಂದ್ರೆ, ಸುಮಾರು ಈ ಕಾರ್ಯಕ್ರಮನ ನಾವು 15 ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. ಪ್ರತಿ ವರ್ಷ 75ರಿಂದ 100 ಮಕ್ಕಳವರೆಗೆ ಪ್ರತಿಭಾ ಪುರಸ್ಕಾರ ನಡೆಯುತ್ತೆ. 25 ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತೀವಿ. ಅದರಲ್ಲಿ ಆರ್ಥಿಕವಾಗಿ ಯಾರು ಹಿಂದೆ ಉಳಿದಿರ್ತಾರೆ ಅದನ್ನ ನಮ್ಮ ಕಮಿಟಿ ಮೆಂಬರ್ಸ್ ಎಲ್ಲ ಗುರುತಿಸಿ ನಮಗೆ ಆ ಲಿಸ್ಟ್ ಅನ್ನ ಕೊಡ್ತಾರೆ. ಆ ಲಿಸ್ಟ್ ಪ್ರಕಾರ ಅವರಿಗೆ ತಲಾ 5,5 ಸಾವಿರ ರೂಪಾಯಿ ಕೊಡ್ತೀವಿ. ಪ್ರತಿಭಾ ಪುರಸ್ಕಾರ ಮಾಡಿದ ಮಕ್ಕಳಿಗೆ 1,000 ರೂಪಾಯಿ ಪ್ಲಸ್ ಇದನ್ನೆಲ್ಲ ನಾವು ಗಿಫ್ಟು ಅದನ್ನೆಲ್ಲ ಕೊಟ್ಟು ಅವರಿಗೆ ಉತ್ತೇಜನ ಸುಮಾರು ವರ್ಷಗಳಿಂದ ಕೊಟ್ಕೊಂಡ್ ಬರ್ತಾ ಇದೀವಿ. ಇದು ವರ್ಷ ಜಾಸ್ತಿ ಆಗ್ತಿದೆ. ಇನ್ನೂ ಹಲವಾರು ಕಾರ್ಯಕ್ರಮಗಳು ಹಮ್ಮಿಕೊಳ್ಬೇಕು ಅಂತ ಇದೀವಿ. ಅದರಲ್ಲಿ ಮಹಿಳಾ ಕಾರ್ಯಕ್ರಮ ಕೂಡ ನಾವು ಮಾಡ್ತೀವಿ. ಸಂಕ್ರಾಂತಿ ಮೇಲೆ ನಾನು ಅದೊಂದು ಕಾರ್ಯಕ್ರಮ ಮಾಡ್ತೀವಿ ಪ್ರತಿ ವರ್ಷ.